ಎಲ್ಲರಿಗೂ ನಮಸ್ತೆ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಇವತ್ತಿನ ವಿಡಿಯೋ ಬಂದು ನಾನು ವಾರ್ಡ್ರೋಬ್ಗಳನ್ನ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನನ್ನ ವಾರ್ಡ್ರೋಬ್ ಬಂದು 3 ರೂಮಲ್ಲಿ 3 ವಾರ್ಡ್ರೋಬ್ ಇದ್ದಾವೆ. ಅದರಲ್ಲಿ ಯಾವ ರೀತಿ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಫಸ್ಟ್ಗೆ ನಾನು ಮಕ್ಕಳ ಬಟ್ಟೆ ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡಿ ಮಕ್ಕಳ ಬಟ್ಟೆ ಹೇಗಾಗಿದೆ ಅಂತ. ಮಕ್ಕಳಂತೂ ತುಂಬಾ ಕಿತ್ತಾಕ್ತಾ ಇರ್ತಾರೆ. ಎಲ್ಲಿದ್ದ ಬಟ್ಟೆ ಎಲ್ಲೆಲ್ಲೋ ಹೋಗಿರುತ್ತೆ. ಡೈಲಿ ಹುಡ್ಕೋದಂತೂ ತುಂಬಾ ಹಿಂಸೆ ಆಗ್ತಿತ್ತು. ಆದ್ದರಿಂದ ಸ್ವಲ್ಪ ಎಲ್ಲ ಡಿವೈಡ್ ಮಾಡಿ ಜೋಡಿಸ್ಕೊಟ್ಟಿದ್ದೀನಿ. ನೋಡಿ ಇದು ಅದಿತಿ ಮತ್ತು ನೇಸರಂದು ಪ್ಲೇಸು. ಇವ್ರದ್ದು ನೋಡಿ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ. ಈಗ ಎಲ್ಲನೂ ತೆಗೆದು ಜೋಡಿಸ್ಬಿಟ್ಟು ನಿಮಗೆ ಮ್ಯಾಜಿಕ್ ಮಾಡ್ತೀನಿ ನೋಡಿ. ನೋಡಿದ್ರಲ್ಲ, ಈ ರೀತಿ ಜೋಡಿಸಿದ್ದೀನಿ. ಒಂದೊಂದು ಸೈಡು ಅಲ್ಲೇ ತೊಗೊಳ್ಳೋ ರೀತಿ ಮಾಡಿದ್ದೀನಿ. ಮೇಲ್ಗಡೆ ಎಲ್ಲ ಪಾರ್ಟಿ ವೇರ್ ಬರುತ್ತಲ್ಲ ಆ ಥರದ ಬಟ್ಟೆ ಎಲ್ಲ ಮೇಲೆ ಇಟ್ಟಿದ್ದೀನಿ. ಅದನ್ನ ಡೈಲಿ ತೆಗೆಯಲ್ಲ ಅಂತ ಸ್ವಲ್ಪ ಮೇಲೆ ಇಟ್ಬಿಟ್ಟಿದ್ದೀನಿ. ಇನ್ನು ಸ್ವಲ್ಪ ಡೈಲಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳು ಅಂಥದನ್ನೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಜೀನ್ಸು, ಟಿ ಶರ್ಟ್ಸ್ ಈ ಥರದ್ದೆಲ್ಲ. ಹಾಗೆ ಇದು ಡೈಲಿ ವೇರ್ ಬಟ್ಟೆ, ಡೈಲಿ ಯೂಸ್ ಮಾಡಲಿಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದರ ಕೆಳಗಡೆ ಬಂದು ನೇಸರನ್ ಬಟ್ಟೆ, ಅವಳದು ಕೂಡ ಡೈಲಿ ಯೂಸ್ ಮಾಡೋದನ್ನೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಅದ್ರ ಕೆಳಗಡೆ ಅವಳದು ಪಾರ್ಟಿ ವೇರ್ಸ್ ಎಲ್ಲ ಅಲ್ಲಿಟ್ಟಿದ್ದೀನಿ. ಈ ಕಡೆ ಬಂದು ಪಾವನಿದು ಟಿ ಶರ್ಟ್ಸ್ ಎಲ್ಲ ಅಲ್ಲಿಟ್ಟಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಯೂಸ್ ಮಾಡದೇ ಇರೋಂಥ ಬಟ್ಟೆ ಮತ್ತು ಯೂನಿಫಾರ್ಮ್ಸ್ ಎಲ್ಲ ಅಲ್ಲಿಡೋ ಥರ ಮಾಡಿದ್ದೀನಿ. ಇದೆಲ್ಲ ನೇಸರಂದು ಪಾರ್ಟಿ ವೇರ್ಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಅಲ್ಲಿ ಕವರ್ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಅದು ಬ್ಯಾಗ್ ಬರುತ್ತಲ್ಲ ಆ ಬ್ಯಾಗ್ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಚಿಕ್ಕ ಬಟ್ಟೆಗಳನ್ನೆಲ್ಲ ಈ ರೀತಿ ವಾರ್ಡ್ರೋಬ್ ಬರುತ್ತಲ್ಲ ಅದರೊಳಗಡೆ ಇಟ್ಕೊಂಡಿದ್ದೀನಿ. ಅವನು ಕೂಡ ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ. ಹಾಗೆ ಈಗ ಅದಿತಿ ಸೆಕ್ಷನ್ ಕಡೆ ಹೋಗೋಣ. ಅದಿತಿಗೊಂದು ಮತ್ತು ಪಾವನಿಗೊಂದು ಅಂತ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಇಬ್ರಿಗೂ ಸೇಮೇ ಇದೆ, ಆದರೆ ಡಿವೈಡ್ ಮಾಡಿದ್ದೀನಿ ಅಷ್ಟೇ. ನೋಡಿ ಅದಿತಿವೆಲ್ಲ ಈ ರೀತಿ ಪಾರ್ಟಿ ವೇರ್ಸ್ನೆಲ್ಲ ಬ್ಯಾಗ್ಗೆ ಹಾಕಿಟ್ಟಿದ್ದೀನಿ. ಅವಳಂತೂ ಒಂದು ತೆಗಿಬೇಕು ಅಂತ ಎಲ್ಲ ಕಿತ್ತಾಕ್ಬಿಡ್ತಾಳೆ. ಆದ್ದರಿಂದ ಸಪ್ರೇಟಾಗಿ ಫ್ರಾಕ್ಸೇ ಒಂದು ಕಡೆ ಆ ರೀತಿ ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ದೀನಿ. ಇದೆಲ್ಲ ಚಿಕ್ಕದು, ಈ ಫುಲ್ಲು ಚಿಕ್ಕಗೆ ಬಿಟ್ಬಿಟ್ಟಿದ್ದೀನಿ. ಹಾಗೆ ಇದು ಯೂನಿಫಾರ್ಮ್ ಇಡೋದಕ್ಕೆ, ಹಾಗೆ ಇದು ಡೈಲಿ ವೇರ್ ಬಟ್ಟೆಗಳನ್ನ ಇಟ್ಕೊಳ್ಳೋಕ್ಕೆ. ಇದ್ರ ಮೇಲ್ಗಡೆ ಸ್ವಲ್ಪ ಚೆನ್ನಾಗಿರೋಂಥ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದೀನಿ. ಅದು ಸ್ವಲ್ಪ ಸಿಗಲ್ಲ ಆದಿತಿಗೆ, ಅದರಿಂದ ಅಲ್ಲಿಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಮನೆಯಲ್ಲಿ ಟವಲ್ಸ್ ಅವು ಇತ್ತು, ಅದನ್ನೆಲ್ಲ ಕೂಡ ಒಂದು ಸೈಡ್ಗೆ ಮೇಲೆ ಇಟ್ಬಿಟ್ಟಿದ್ದೀನಿ. ಇದು ಮಕ್ಕಳ ವಾರ್ಡ್ರೋಬು ಹೇಗೆ ಜೋಡಿಸ್ಕೊಂಡಿದ್ದೀನಿ ಅಂತ ಹೇಳಿ ತುಂಬಾ ಕಿತ್ತಾಕ್ತಾಯಿದ್ರು. ಆದ್ದರಿಂದ ಎಲ್ಲ ಡಿವೈಡ್ ಮಾಡಿ ಜೋಡಿಸ್ಬಿಟ್ಟು ಕೊಟ್ಟಿದ್ದೀನಿ. ಈಗ ಬನ್ನಿ ಹೋಗಿ ಇನ್ನೊಂದು ವಾರ್ಡ್ರೋಬ್ ನೋಡ್ಕೊಂಬರೋಣ. ಇದು ಈ ರೂಮಲ್ಲಿ ಮಾಡಿಸಿರೋಂಥ ವಾರ್ಡ್ರೋಬ್ ಡಿಸೈನು. ಇದು ಮಕ್ಕಳು ಇಷ್ಟಪಟ್ಟು ಮಾಡಿಸ್ಕೊಂಡಿದ್ದಾರೆ. ಹಾಗೆ ಇದು ಕೆಳಗಡೆ ಬೆಡ್ಶೀಟ್ಸ್ ಅಂತಾರೆ, ಬೆಡ್ಶೀಟ್ಸ್ ಇಡೋಕ್ಕೆ ಅಂತಲೇ ಈ ಕಬೋರ್ಡ್ನ ಯೂಸ್ ಮಾಡ್ತೀವಿ ನಾವು. ಅಂದರೆ ಇದು ಗೆಸ್ಟ್ ರೂಮಲ್ಲಿದೆ. ಅಲ್ಲಿ ಈ ರೀತಿ ಹುಲ್ಲಂದೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ದೊಡ್ಡ ಬೆಡ್ಶೀಟು, ಈ ಜಮ್ಖಾನ ಆ ಥರದ್ದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಒಂದು ಸೈಡು. ಇನ್ನೊಂದು ಸ್ವಲ್ಪ ವ್ಯಾಕ್ಯೂಮ್ ಕ್ಲೀನರು ಈ ಥರ ಮನೆಯಲ್ಲಿ ದೊಡ್ಡ ಬ್ಯಾಗ್ ಇತ್ತಲ್ಲ ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಇನ್ನೊಂದು ಸೈಡ್ ಬಂದು ಕಾಟನ್ ಬೆಡ್ಶೀಟ್ಸು. ಈಗ ಸ್ವಲ್ಪ ಉಲ್ಲನ್ ಬೆಡ್ಶೀಟ್ ಯೂಸ್ ಮಾಡ್ತಾಯಿದ್ದೀವಿ, ಅದರಿಂದ ಈ ಕಾಟನ್ ಬೆಡ್ಶೀಟ್ಸ್ನ ಯೂಸ್ ಮಾಡ್ತಾಯಿಲ್ಲ. ಬೇಸಿಗೆ ಕಾಲಕ್ಕೆಲ್ಲ ಇವೆಲ್ಲ ಬೇಕಲ್ಲ, ಅದರಿಂದ ಇವನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಎಲ್ಲ ಮ್ಯಾಟುಗಳು ಒಗೆಯೋಕ್ಕೆ ಸ್ವಲ್ಪ ಹಾಕಿದ್ದೀನಿ. ಹಾಗೆ ಇವು ಸೀರೆಯಲ್ಲಿ ಬೆಡ್ಶೀಟ್ಸ್ ಹೊಲಿತಾರಲ್ಲ ಅದನ್ನೆಲ್ಲ ಸಪ್ರೇಟು, ಮತ್ತು ಬೆಡ್ ಸ್ಪ್ರೆಡ್ಸ್ ಎಲ್ಲ ಒಂದು ಕಡೆ, ಈ ರೀತಿ ಕಾಟನ್ ಬೆಡ್ಶೀಟ್ಸ್ ಎಲ್ಲ ಒಂದು ಕಡೆ, ಹಾಗೆ ಹೆಲ್ಮೆಟು ಸ್ವಲ್ಪ ಹಳೆ ಬಟ್ಟೆಗಳನ್ನ ಒಂದು ಬ್ಯಾಗ್ ಹಾಕಿ ಸೈಡ್ಗೆ ಇಟ್ಟಿದ್ದೀನಿ. ಅಂದರೆ ಅದೆಲ್ಲ ಕಾಟನ್ ಬಟ್ಟೆ ಅಡುಗೆ ಮನೆಗೆ ಯೂಸ್ ಆಗುತ್ತೆ ಅಂತ ಅದನ್ನೊಂದು ಕಡೆ ಅಲ್ಲೇ ಇಟ್ಕೊಂಡಿದ್ದೀನಿ. ನೋಡಿ ಇದು ಗೆಸ್ಟ್ ರೂಮಲ್ಲಿರೋಂಥ ವಾರ್ಡ್ರೋಬು. ಹಾಗೆ ಮೇಲ್ಗಡೆನೂ ಕೂಡ ಸ್ವಲ್ಪ ಎಲ್ಲ ವೇಸ್ಟ್ ಇದೆ, ಅಂದರೆ ಚೀಲಗಳು, ಪೊರ್ಕೆ ಆ ಥರದ್ದೆಲ್ಲ ಅಲ್ಲಿಟ್ಟಿದ್ದೀನಿ. ಈಗ ಬನ್ನಿ ಇದು ಮಾಸ್ಟರ್ ಬೆಡ್ರೂಮ್ದು. ಇದರಲ್ಲಂತೂ ಫುಲ್ ನನ್ನ ಬಟ್ಟೆನೇ ಇದೆ ಜಾಸ್ತಿ. ಎಲ್ಲ ಹೇಗಾಗಿದೆ ಅಂತ ನೋಡಿ. ನನಗೆ ಫಸ್ಟ್ ಜಾಗ ಆಗಲ್ಲ ಅಂತ ಈ ರೀತಿ ಕವರ್ಸ್ ತಂದು ಸ್ಯಾರಿಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟಿದೆ. ಆದರೆ ಆ ಸ್ಯಾರಿ ತೆಗಿಬೇಕು ಅಂದರೆ ಎಲ್ಲ ಒಂದು ಸ್ಯಾರಿ ತೆಗೋಕ್ಕೋಸ್ಕರ ಅಷ್ಟು ಬ್ಯಾಗನ್ನು ತೆಗಿಬೇಕು, ಅದು ಹಿಂಸೆ ಆಗ್ತಿದೆ. ಆದ್ದರಿಂದ ಈಗ ಕವರ್ಸಿಂದ ಎಲ್ಲ ತೆಗೆದುಬಿಟ್ಟು ಸೀರೆಗಳನ್ನೆಲ್ಲ ಜೋಡಿಸ್ಕೊಳ್ತೀನಿ. ಹಾಗೆ ಈ ಸೈಡೆಲ್ಲ ಡೈಲಿ ವೇರ್ನ ಈ ಕಡೆ ಇಟ್ಕೊಂಡಿದ್ದೆ, ಅದನ್ನು ಕೂಡ ಜೋಡಿಸ್ಕೋಬೇಕು. ಈಗ ಜೋಡಿಸ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ರೂಮಲ್ಲಿ ಈ ಥರ ವಾರ್ಡ್ರೋಬ್ ಮಾಡಿದ್ದೀನಿ. ಇದು ಮತ್ತು ಕೆಳಗಡೆ ರೂಮು ಒಂದೇ ಡಿಸೈನು, ಮಕ್ಕಳ ಬೆಡ್ರೂಮ್ ಮಾತ್ರ ಬೇರೆ ಡಿಸೈನು. ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ ಈಗ ಮ್ಯಾಜಿಕ್ ಮಾಡ್ದಂಗೆ ವಾರ್ಡ್ರೋಬಲ್ಲಿ ಸ್ಯಾರಿಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ.
ಈ ರೀತಿ ಜೋಡಿಸ್ಕೊಂಡ್ರೇ ವಾರ್ಡ್ರೋಬ್ ನೋಡೋಕೆ ಚೆನ್ನಾಗಿ ಕಾಣೋದು, ಸ್ಯಾರೀಸು ಕೂಡ ನಮ್ಗೆ ಯಾವ್ದು ಬೇಕೋ ಅದು ತೊಗೊಳಕ್ಕೆ ಈಸಿ ಆಗೋದು. ನಾನು ಕವರ್ ಬ್ಯಾಗೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ಟಿದ್ದೆ, ಅದಂತೂ ಸಖತ್ ಹಿಂಸೆ ಆಗ್ತಾಯಿತ್ತು. ಒಂದು ಸ್ಯಾರಿ ತೊಗೋಬೇಕು ಅಂದರೆ ಎಲ್ಲ ಸ್ಯಾರಿಗಳು ತೆಗಿಬೇಕು, ಅದು ಎಲ್ಲಿದೆ ಅಂತ ಹುಡ್ಕೋಬೇಕು, ಸಖತ್ ಕಷ್ಟ ಅನ್ನಿಸ್ತಾ ಇತ್ತು. ಅದಕ್ಕೆ ಎಲ್ಲ ತೆಗೆದುಬಿಟ್ಟು ಮೊದಲು ಹೇಗಿತ್ತು ಅದೇ ರೀತಿ ಇಟ್ಟಿದ್ದೀನಿ. ಮೇಲ್ಗಡೆ ಎಲ್ಲ ರೇಷ್ಮೆ ಸ್ಯಾರಿ, ಅದ್ರ ಕೆಳಗಡೆ ಬಂದು ಎಲ್ಲ ವ್ಯಾನಿಟಿ ಬ್ಯಾಗ್ಸು ಎಲ್ಲ. ಇನ್ನು ಅದ್ರ ಕೆಳಗಡೆ ಈ ರೀತಿ ಸ್ಯಾರಿ ಕವರ್ಗೆ ಎಲ್ಲ ಬ್ಲೌಸಸ್ನ ಅದ್ರಾಗ ಹಾಕಿಟ್ಟಿದ್ದೀನಿ. ಅದ್ರ ಕೆಳಗಡೆ ಬಂದು ಯೂಸ್ ಮಾಡದೇ ಇರೋಂಥ ಸ್ಯಾರಿ ಅಂದರೆ ಹೊಸ ಸ್ಯಾರಿಗಳು, ನೆಕ್ಸ್ಟು ನೈಟಿಗಳು, ಇನ್ನೊಂದು ಸ್ವಲ್ಪ ಯೂಸ್ ಮಾಡದೇ ಇರೋಂಥ ಬಟ್ಟೆಗಳು, ಅವನ್ನು ಕೂಡ ಆ ಥರ ಕವರ್ ಮಾಡಿ ಇಟ್ಟಿದ್ದೀನಿ. ಅವೇನು ಬೇಕಾಗಲ್ಲ ಡೈಲಿ, ಅದಕ್ಕೋಸ್ಕರ ಇದೆಲ್ಲ ಸ್ಯಾರಿ ಲಂಗಗಳು ಬರುತ್ತಲ್ಲ ಅವು. ಅದ್ರ ಮೇಲೆ ಸ್ವಲ್ಪ ಡ್ರೆಸ್ಸುಗಳು ಅಂದರೆ ಅಪರೂಪಕ್ಕೆ ಯೂಸ್ ಮಾಡೋವಂಥ ಡ್ರೆಸ್ಸಸ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಜೊತೆಗೆ ಕಾಟನ್ ಸ್ಯಾರಿ, ಬಾರ್ಡರ್ ಸ್ಯಾರಿ ಎಲ್ಲನೂ ಕೂಡ ಇಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ಡೈಲಿ ಯೂಸ್ ಮಾಡೋವಂಥ ಸ್ಯಾರಿಗಳು ಅದನ್ನು ಕೂಡ ಸೈಡ್ಗೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಹಾಗೆ ಇಲ್ಲಿ ಸ್ವಲ್ಪನೇ ಇರೋದು, ಇನ್ನೊಂದು ಸ್ವಲ್ಪ ಅತ್ತೆ ಮನೆಯಲ್ಲಿ ಅಮ್ಮನ ಮನೆಯಲ್ಲಿ ಎಲ್ಲನೂ ಇದೆ. ಅಲ್ಲೂ ಕೂಡ ಹೋದಾಗ ಅಲ್ಲೂ ಯೂಸ್ ಮಾಡೋಕ್ಕೆ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ಈಗ ಹಸ್ಬೆಂಡ್ ಬಟ್ಟೆ ಹಾಗೆ ನನ್ನ ಬಟ್ಟೆ ಡೈಲಿ ಯೂಸ್ ಮಾಡೋವಂಥವನ್ನೆಲ್ಲ ಈ ಸೈಡ್ ಜೋಡಿಸ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಲ್ಲ, ಹಾಗಾಗಿ ಇದನ್ನು ಮಾತ್ರ ಯೂಸ್ ಮಾಡ್ತೀವಿ. ನೋಡಿ, ಅವ್ರ ಟೀ ಶರ್ಟ್ಸು, ಜೀನ್ಸು, ಆಗಲೇ ಡೈಲಿ ಯೂಸ್ ಮಾಡೋವಂಥ ಬಟ್ಟೆಗಳು ಎಲ್ಲನೂ ಕೂಡ ಇಲ್ಲಿ ಜೋಡಿಸ್ಕೊಟ್ಬಿಟ್ಟಿದ್ದೀನಿ. ಅಂದರೆ ಸ್ವಲ್ಪ ದೊಡ್ಡದಾಗಿದೆ ಕಬೋರ್ಡು, ಆದ್ದರಿಂದ ಎಷ್ಟು ಬಟ್ಟೆ ಬೇಕಾದ್ರೂ ಜೋಡಿಸ್ಬೋದು. ಇನ್ನು ಶರ್ಟ್ಸು ಅಂದರೆ ಐರನ್ ಮಾಡಿರೋವೆಲ್ಲ ಒಂದು ಬ್ಯಾಗ್ಗೆ, ಐರನ್ ಮಾಡಿಸ್ಬೇಕಿರೋವೆಲ್ಲ ಒಂದು ಬ್ಯಾಗ್ಗೆ ಆ ಥರ ಹಾಕಿಟ್ಟಿದ್ದೀನಿ. ಹಾಗೆ ಡೈಲಿ ಯೂಸ್ ಮಾಡೋವಂಥ ಟವಲ್ಸು. ಇನ್ನು ಇದೆಲ್ಲ ನಂದು, ನಾನು ಡೈಲಿ ಯೂಸ್ ಮಾಡೋ ಟೀ ಶರ್ಟ್ಸು, ಪ್ಯಾಂಟ್ಸು, ಹಾಗೆ ಡ್ರೆಸ್ಸುಗಳು, ಲಗಿನ್ಸು ಇವೆಲ್ಲನೂ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಹೇಗೆ ಬಟ್ಟೆ ಜೋಡಿಸ್ಕೊಂಡಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.